2026ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆಗಾಗಿ ನೋಂದಣಿ ಮಾಡಿಸಿಕೊಳ್ಳುವ ರೈತರಿಗೆ ಅಂತಿಮ ದಿನಾಂಕವನ್ನು ಜುಲೈ 31ರಿಂದ ವಿಸ್ತರಿಸಲಾಗಿದೆ. ಕೆಲವು ಬೆಳೆಗಳಿಗೆ ಆಗಸ್ಟ್ 10 ಆದರೆ ಕೆಲವು ಬೆಳೆಗಳಿಗೆ ಆಗಸ್ಟ್ 14 ಕಡೆಯ ದಿನಾಂಕವಾಗಿ ಮುಂದೂಡಲಾಗಿದೆ. ಯಾವ ಬೆಳೆಗಳಿಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ, ರೈತರಿಗಾಗಿ ಒಂದು ಕಡ್ಡಾಯ ನಿಯಮವನ್ನು ಕೂಡ ತಂದಿದ್ದಾರೆ. ಆ ನಿಯಮ ಯಾವುದು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇನ್ನು ಯಾರಾದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ಜಾಸ್ತಿ ಜನರಿಗೆ ತಲುಪಲಿ. ಹೌದು ಸ್ನೇಹಿತರೆ, ರೈತರ ಕೋರಿಕೆ ಮೇರೆಗೆ ಸಾಲ ಪಡೆದ ರೈತರಿಗಾಗಿ ಮಾತ್ರ ಅನ್ವಯವಾಗುವಂತೆ ಆಗಸ್ಟ್ 10ರವರೆಗೆ ದಿನಾಂಕವನ್ನು ವಿಸ್ತರಿಸಿದ್ದಾರೆ. ನಮಗೆಲ್ಲರಿಗೂ ಗೊತ್ತು, ಈ ಬಾರಿ ಎಷ್ಟೋ ಕಡೆ ಏನಾಗಿದೆ ಅಂದರೆ ಬರಗಾಲ ಬಿದ್ದಿದೆ, ಮಳೆಯಾಗದೆ ಎಷ್ಟೋ ಜನ ರೈತರಿಗೆ ಹಾನಿಯಾಗಿದೆ. ಇನ್ನೂ ಕೆಲವೊಂದು ಕಡೆ ಅತಿಯಾಗಿ ಮಳೆಯಾಗಿ ಅವರಿಗೂ ಕೂಡ ಹಾನಿಯಾಗಿದೆ. ಇಂತಹ ಪರಿಸ್ಥಿತಿಗಳನ್ನು ಕಂಡು ಮತ್ತು ಕೀಟ ಮತ್ತು ರೋಗಗಳಿಂದ ಉಂಟಾಗುವ ಬೆಳೆ ನಷ್ಟಗಳ ವಿರುದ್ಧ ಹೆಚ್ಚಿನ ರೈತರು ವಿಮಾ ರಕ್ಷಣೆಯನ್ನು ಪಡೆಯಬೇಕೆ ಅಂತಾನೆ ಈ ಒಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಮುಸುಕಿನ ಜೋಳ ಮಳೆಯಾಶ್ರಿತ ಆಗಿರಲಿ ಅಥವಾ ನೀರಾವರಿ ಆಶ್ರಿತ ಆಗಿರಲಿ, ಜೋಳಗಳ ಬೆಳೆಗಳಿಗೆ ವಿಮೆ ನೋಂದಾಯಿಸಲು ಮುಕ್ತಾಯವಾಗಿದ್ದ ಜುಲೈ 31ರ ಗಡುವನ್ನು ರೈತರ ಕೋರಿಕೆ ಮೇರೆಗೆ ಸಾಲ ಪಡೆದ ರೈತರಿಗಾಗಿ ಮಾತ್ರ ಅನ್ವಯವಾಗುವಂತೆ ಆಗಸ್ಟ್ 10ರವರೆಗೆ ಈ ಒಂದು ದಿನಾಂಕವನ್ನು ವಿಸ್ತರಿಸಲಾಗಿದೆ. ರಾಜ್ಯದಲ್ಲಿ ಮಳೆಯಾಶ್ರಿತವಾದ ರಾಗಿ, ನೀರಾವರಿ ಅಥವಾ ಮಳೆಯಾಶ್ರಿತವಾದ ಭತ್ತ, ಜೋಳಕ್ಕಾಗಿ ನೆಲಗಡಲೆ, ಹುರುಳಿ ಸೇರಿದಂತೆ ಇನ್ನಿತರ ಬೆಳೆಗಳಿಗೆ ಈ ಯೋಜನೆಗೆ ಆಯ್ಕೆಯಾಗಿದ್ದು, ಸರ್ಕಾರದ ವತಿಯಿಂದ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿಗಳು ಇದರ ಸಹಾಯದೊಂದಿಗೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಿವೆ. ಇನ್ನು ಬೆಳೆ ಸಾಲ ಪಡೆದ ರೈತರಿಗೆ ಕಡ್ಡಾಯ ನಿಯಮ. ಹೌದು, ಸರ್ಕಾರ ಹೊಸ ನಿಯಮದೊಂದಿಗೆ ದಿನಾಂಕಗಳನ್ನು ವಿಸ್ತರಿಸಿದೆ. ಬೆಳೆ ಸಾಲ ಪಡೆದ ರೈತರನ್ನು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯಡಿ ಒಳಪಡಿಸಲಾಗುತ್ತದೆ. ಒಂದು ವೇಳೆ ಈ ಯೋಜನೆಯಲ್ಲಿ ಭಾಗವಹಿಸಲು ಇಚ್ಛಿಸದಿದ್ದರೆ ಬೆಳೆ ನೋಂದಣಿಯ ಅಂತಿಮ ದಿನಾಂಕಕ್ಕೆ 7 ದಿನಗಳ ಮುಂಚಿತವಾಗಿ ಲಿಖಿತ ಮುಚ್ಚಳದ ನೀಡುವ ಮೂಲಕ ಹೊರಗುಳಿಯಬಹುದು ಎಂದು ಕಡ್ಡಾಯ ನಿಯಮವನ್ನು ಸರ್ಕಾರ ಜಾರಿಗೆ ತಂದಿದೆ. ಬೆಳೆ ಸಾಲ ಪಡೆದ ರೈತರು ತಮ್ಮ ಭೂಮಿಯ ದಾಖಲೆಗಳನ್ನು ಪಹಣಿ ಮತ್ತು ಆಧಾರ ಸಂಖ್ಯೆಯೊಂದಿಗೆ ಹತ್ತಿರದ ಬ್ಯಾಂಕ್ ಆಗಿರಲಿ, ಆರ್ಥಿಕ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸೇವಾ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಒಂದು ವಿಷಯ ಏನಪ್ಪಾ ಅಂದರೆ, ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಬೆಳೆ ವಿಮೆ ನೋಂದಾಯಿಸಲು ಅವಕಾಶವಿರುತ್ತೆ. ರೈತರು ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಸಹಕಾರ ಇಲಾಖೆ ಮತ್ತು ಸಮೀಪದ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಹಾಗೂ ಹೆಚ್ಚಿನ ಮಾಹಿತಿಗಳಿಗಾಗಿ ಸಂರಕ್ಷಣಾ ವೆಬ್ಸೈಟ್ಗೆ ಭೇಟಿ ನೀಡಿ ಎಂದು ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.